ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ ವಜ್ರಮುನಿ ಅವರ ನಿವಾಸದಲ್ಲಿ ಅವರ ಪತ್ನಿಯವರ ಜೊತೆ ಇವತ್ತು ನಮ್ಮ ಮಾತುಕತೆ ಚರ್ಚೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಜ್ರಮುನಿ ಅವರ ಜೀವನ ಹೇಗಿತ್ತು, ಅವರ ಜೀವನ ಸಂಗಾತಿ ಜೊತೆ ಅವರು ಕಳೆದ ದಿನಗಳು ಹೇಗಿತ್ತು, ಚಿತ್ರರಂಗದಲ್ಲಿ ಯಾವ ರೀತಿ ಅಭಿನಯಿಸ್ತಿದ್ರು ಅಂತ ನಾವೆಲ್ಲರೂ ನೋಡಿದ್ದೀವಿ. ಆದರೆ ಅದಕ್ಕೂ ಮುಂಚೆ ಯಾವ ರೀತಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ರು, ಅವರ ನಾಟಕ ರಂಗ ಹೇಗಿತ್ತು, ಅವರ ಒಂದು ಮನೆಯಲ್ಲಿ ಅವರ ಒಡನಾಟ ಹೇಗಿತ್ತು, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋದಕ್ಕೆ ಅವರ ಅರ್ಧಾಂಗಿ ಶ್ರೀಮತಿ ಲಕ್ಷ್ಮೀ ವಜ್ರಮುನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆ ಶ್ರೀಮತಿ ಲಕ್ಷ್ಮೀ ವಜ್ರಮುನಿ ಅವರನ್ನ ಮಾತಾಡ್ಸೋಂಥ ಒಂದು ಸುಸಮಯ ಬಂದಿದೆ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡ್ತಾ ಇದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ತೆಯನ್ನು ತಿಳಿಸ್ತಾ ಲಕ್ಷ್ಮೀ ವಜ್ರಮುನಿ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ. ಬನ್ನಿ ಮಾತಾಡ್ಸೋಣ. ವೀಕ್ಷಕರೇ, ವಜ್ರಮುನಿ ಅವರಂದ್ರೆ ಖಳನಟ, ನಟಭೈರವ, ನಟಭಯಂಕರ, ಈ ರೀತಿ ನಮ್ಮೆಲ್ಲರ ಮನಸ್ಸಲ್ಲಿ ಅಚ್ಚಾಗಿ ಉಳಿದಿದ್ದಾರೆ. ಆದರೆ ಅವರ ಮನದರಸಿಯಾದಂಥ ಲಕ್ಷ್ಮೀ ವಜ್ರಮುನಿ ಅವರು ಈಗ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಮೊದಲನೇದಾಗಿ ಹೇಳ್ಬೇಕಂದ್ರೆ ವಜ್ರಮುನಿ ಅವರಂದ್ರೆ ಎಲ್ಲರಿಗೂ ಭಯ. ಈಗಲೂ ನಮಗೆ ಅವ್ರ ಪಾತ್ರ ನೋಡ್ತಾ ಇದ್ರೆ ನಡುಕ ಉಂಟಾಗುತ್ತೆ. ಈಗಿನ ಕತೆ ಬಿಟ್ಟು ಇನ್ನು ಅವರ ಒಂದು ಕಾಲದಲ್ಲಿ ಹೋದ್ರೆ ಹೆಂಗಸರು ಥಿಯೇಟ್ರಲ್ಲಿ ಅವ್ರು ನೋಡಿದ್ರೆ ಅಯ್ಯೋ ವಜ್ರಮುನಿ ಬರ್ತಾರೆ ಅಂತ ಭಯ ಪಟ್ಕೊಂಡಂತ ಸನ್ನಿವೇಶಗಳಿದೆ. ಅವ್ರು ಬಂದ್ರೆ ಓಡೋಗ್ತಾ ಇದ್ದಂತ ಸನ್ನಿವೇಶಗಳಿದೆ. ಮನೆಯಲ್ಲಿ ಅವ್ರ ಪರವಾಗಿ ನಿಮ್ಮ ರಿಯಾಕ್ಷನ್ ಹೇಗಿರೋದು, ಹೇಗೆ ಅಂತ? ನಾವು ಮೊದಲು ನನ್ನ ಮದುವೆ ಆಗಿ ಬಂದಾಗ ಅವ್ರನ್ನ ನೋಡಿ ಹೆದರ್ಕೊಳ್ತಾ ಇದ್ವಿ. ನೀವು ಹೆದರ್ಕೊಂತಿದ್ರ? ಇಲ್ಲ, ಸ್ವಲ್ಪ ಹೆದರ್ಕೊಳ್ತಾ ಇದ್ದೆ. ಆದ್ರೆ ನಮ್ಮ ಮಾವನವರು ಅವ್ರಿಗಿನ್ನ ಒಂಥರ ಜೋರೆ, ಅವರು ಒಂಥರ ಅವ್ರನ್ನ ನೋಡಿದ್ರು ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು. ಹಾಗೇನೆ ಇವ್ರಿಗಿನ್ನ ಅವರು ಜೋರೇನೆ ಒಂಥರ. ಅಂದ್ರೆ ಅಷ್ಟೇ ಸೌಮ್ಯ, ಅಷ್ಟೇ ಚೆನ್ನಾಗಿ ಮಾತಾಡೋದು, ಅದೆಲ್ಲ ಮಾಡ್ತಿದ್ರು. ಅದು ಸ್ವಲ್ಪ ಭಯನೇ ಇರೋದು. ಅವ್ರು ಬರ್ತಾ ಇದ್ದಾರೆ ಅಂದ್ರೇನೆ ಭಯ. ನಮ್ಮ ಮನೇಲಿ ಹುಡುಗರೆಲ್ಲ ಹಾಗೆ ಹೆದರ್ಕೊಡೋರು. ಅವ್ರು ಬರ್ತಾ ಇದ್ದಾರೆ, ನಮ್ಮ ಮಾವನವ್ರು ಬರ್ತಾ ಇದ್ದಾರೆ ಅಂದ್ರೆ ಒಳಗಡೆ ಅವ್ರು ಯಾರು ಒಬ್ರು ಶಬ್ದ ಮಾಡ್ತಾ ಇರ್ಲಿಲ್ಲ. ಅವ್ರು ಇದ್ದಿದ್ದ ರೀತಿ ಹಾಗಿದ್ರು ಮನಸ್ಸು ತುಂಬಾ ಸೌಮ್ಯವಾಗಿತ್ತು, ಸೂಕ್ಷ್ಮವಾಗಿತ್ತು ಅಂತ ಹೇಳ್ತಾ ಇದ್ರು. ಸೌಮ್ಯವಾಗಿತ್ತು. ಯಾವಾಗ ಆಯ್ತಮ್ಮ ನಿಮ್ಮ ಮದುವೆ? ನಮ್ಮ ಮದುವೆ ಆಗಿ 67 ಮೇ 28ಕ್ಕೆ ಮದುವೆ ಆಗಿದ್ದು. 67 ಆಗಿದ್ದು ನನ್ನ ಮದುವೆ ಆಗಿದ್ದು. ಆಗ್ಲಿಂದಾನು ನಾಗಂತೂ ನನ್ಗೆ ತುಂಬಾ ಚಿಕ್ಕ ವಯಸ್ಸೇ ಆಗ. ತುಂಬಾ ಚಿಕ್ಕ ವಯಸ್ಸಲ್ಲಿ ನನ್ಗೆ ಅವಾಗ 14 ಇಯರ್ಸ್ ಅಷ್ಟೇ. ಅವಾಗ್ಲೇ ನನಗೆ ಮದುವೆ ಮಾಡ್ಬಿಟ್ರು. ಅದು ಏನಂತ ಅಂದ್ರೆ ಅವ್ರಿಗೆ ನಮ್ಮ ಮನೆಗೆ ನೋಡಕ್ ಬಂದ್ರು. ನಮ್ದು ಸುಮ್ಮನೆ ಒಂಥರ ಹಳೆ ಸಂಬಂಧನೇ ಇದು. ನೋಡೋದಕ್ಕೆ ಅಂತ ಬಂದ್ರು. ಇಲ್ಲ, ಮಾಡ್ಕೊಳ್ತೀವಿ ಇವ್ರನ್ನೇನೆ ಅಂತೇಳಿ ಆಗ್ಲೇ ಮದುವೆ ಮಾಡಿಬಿಟ್ರು ನನಗೆ. ಆಗ್ಲಿಂದ ನಾನು ತುಂಬಾ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ದು. ಆದ್ರೂ ನನಗೆ ನಮ್ಮ ಮನೇಲಿ ಬಂದ್ಮೇಲೆ ನಮ್ಮ ಅತ್ತೆ ಮಾವ ಎಲ್ಲ ಇದ್ರು. ಸ್ವಲ್ಪ ದಿವಸ ಆದ್ಮೇಲೆ ಅವ್ರು ತೀರೋದ್ರು, ಒಂದು 4 ಇಯರ್ಸ್ ಆದ್ಮೇಲೆ. ಆಮೇಲೆ ನಮ್ಮ ಮಾವನವರೇ ಇದ್ರು. ಇವ್ರು ಶೂಟಿಂಗ್ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮಾವನವ್ರು ಇದ್ರಲ್ಲ, ಅವ್ರು ನೋಡ್ಕೊಳ್ತಾ ಇದ್ರು. ಏನು ತೊಂದರೆ ಏನಿರ್ಲಿಲ್ಲ. ನನ್ಗೆ ಅವಾಗೆಲ್ಲ ಏನು ಸರಿಯಾಗಿ ಗೊತ್ತಿಲ್ಲ. ಅವಾಗ ನಿಮ್ಗೆ ಈಗ ಚಿತ್ರರಂಗದಲ್ಲಿ ನೀವೀಗ ತೆರೆ ಮೇಲೆ ನೋಡ್ತಾ ಇದ್ರಿ, ಓಕೆ, ಈ ರೀತಿ ಪಾತ್ರಗಳಿರೋದು, ಅವ್ರು ಬೇರೆಯವ್ರ ಜೊತೆ ನಟಿಸ್ಬೇಕಾಗಿರೋದು ಎಲ್ಲ ಇರೋದು, ಯಾವ ರೀತಿ ತಗೊಂತಾ ಇದ್ರಿ? ಅವಾಗ ಏನಂತ ಅನ್ಸೋದು ನಿಮ್ಗೆ? ನಮ್ಗೇನು ಆ ಥರ ಅನ್ನಿಸ್ತಾ ಇರಲಿಲ್ಲಪ್ಪ. ಇದೇನಂತ ಅಂದ್ರೆ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಆ ಥರ ಅಷ್ಟೇನೆ. ಅದು ಮನೆಗೆ ಬಂದ್ಮೇಲೆ ನಮ್ಮ ಮನೇಲಿ ಯಾವಾಗ ನಿಮ್ಗೆ ನನಗೆ ಅದು ಅವ್ರು ಹೇಳ್ತಾ ಇರೋರು, ಇದೆಲ್ಲ ಶೂಟಿಂಗ್ ಎಲ್ಲ ಮಾಡೋದಷ್ಟೇನೆ. ನಮ್ಮ ಮನೆ ಆ ಥರ ಎಲ್ಲ ನಾವು ಮನೇಲೆಲ್ಲ ಬೇರೆ ಹೊರಗಡೆ ಹೋದ್ರು ಆ ಥರ ನಡ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನೊಂದೇನಂದ್ರೆ ತೆರೆ ಮೇಲೆ ತುಂಬಾ ಕಳನಟರಾಗಿ ಅವ್ರನ್ನ ನೋಡಿರೋದು. ಕಳನಟ ಅನ್ನೋದಕ್ಕಿಂತ ಕನ್ನಡಕ್ಕಿಂತ ಕಳನಟ ಮತ್ತೆ ಬರ್ಲೇ ಇಲ್ಲ ಅಂತಾನೆ ಹೇಳ್ಬೋದು. ವಜ್ರಮುನಿ ಅವ್ರಿಗೆ ವಜ್ರಮುನಿನೇ ಸಾಟಿ, ಅದು ಎಲ್ರಿಗೂ ಗೊತ್ತಿರೋ ಅಂತ ವಿಷಯ. ಇವ್ರ ವಜ್ರಮುನಿ ಆದ್ಮೇಲೆ ಹಂಗೆ ನಿಂತವ್ರು ಇದುವರೆಗೂ ಯಾರು ಬಂದೇ ಇಲ್ಲ ಚಿತ್ರರಂಗಕ್ಕೆ ಅಲ್ವಾ? ಹಾಗಿದ್ದಾಗ ಕಳನಟನಾಗಿದ್ದಾಗ ಪಾತ್ರಗಳು ಹೆಂಗಿರೋದಂದ್ರೆ ಹೀರೋ ಕೈಯಲ್ಲಿ ಓಡಿಸ್ಕೊಡೋ ಸೀನ್ ಇರೋದು, ಕೆಲವೊಂದ್ಸಲಿ ಅವರು ಬೇರೆ ಬೇರೆ ರೀತಿ ಸೀನ್ ಸಾಯುವಂತ ಸೀನ್ ಇರ್ಬೋದು. ಆ ರೀತಿ ಅಂತ ಸೀನ್ಗಳೆಲ್ಲ ನೋಡಿದಾಗ ಕಣ್ಣಲ್ಲಿ ಇರ್ಬರೋದು, ಅಯ್ಯೋ ಇಂಥದ್ದು ಮಾಡ್ಬೇಡಿ ನೀವು, ನನಗೆ ನೋಡಕ್ಕಾಗಲ್ಲ. ಅದೆಲ್ಲ ಆಗಿದೆ. ಯಾಕೆ ಅಂದ್ರೆ ಏನು ಇವ್ರ ಕೈಲೆಲ್ಲ ಹೋಗಿ ಓದೆ ತಿನ್ನೋದು, ಒಡ್ಸ್ಕೊಳ್ಳೋದು ಅಂತ. ಆಮೇಲೆ ಇವ್ರು ಸ್ವಲ್ಪ ರೇಪ್ ಮಾಡೋ ಸೀನ್ಗಳು ಅವೆಲ್ಲ ನೋಡಿದ್ರೆ ಇದೆಲ್ಲ ಏನ್ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಅನ್ನೋದು ನಮ್ಗೆ ಆಮೇಲೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದು. ಓ, ಇದೆಲ್ಲ ಸುಮ್ನೆ ನಟನೆ ಅಷ್ಟೇನೆ. ಆದ್ರೂ ಎಲ್ಲೋ ಒಂದ್ ಕಡೆ ಅಯ್ಯೋ ಏನಪ್ಪ ಈ ತರ ಹೊಡಿಯೋದು ಬಡಿಯೋ ಸೀನ್ಗಳೆಲ್ಲ ಅಯ್ಯೋ ಅಂತ ಇರುತ್ತೆ. ಅಯ್ಯೋ ಹೊಡಿಯೋದು ಬಡಿಯೋದು ಅಂತ, ಇಂಥ ಸೀನ್ ಮಾಡ್ಬೇಡಿ ನೀವು, ಇಂಥ ಸೀನ್ ಮಾಡ್ಬೇಡಿ ಅಂತ ನಾವ್ ಯಾವತ್ತೂ ಹೇಳಿಲ್ಲ. ಅವ್ರಿಗೆ ಅದೇ ಸೀನೆ ಅವ್ರಿಗೆ ತುಂಬಾ ಹೌದು ಜನರಿಗೆ ಮೆಚ್ಚುಗೆ
ಆಗೋವಂಥದ್ದು ಸೀನೆ ಅದನ್ನು. ಅದು ಆ ಥರ ಎಲ್ಲ ಮನೆಯಲ್ಲೆಲ್ಲ ಪಾಪ ಎಷ್ಟು ಸೌಮ್ಯವಾಗಿರ್ತಾರೆ ಅಂತಂದರೆ, ಅವ್ರು ಹೊರಗಡೆ ಆ ಥರ ಶೂಟಿಂಗಲ್ಲಿ ಅಷ್ಟೇ, ಸಿನಿಮಾದಲ್ಲಿ ಆ ಥರ ಮಾಡ್ತಾರೆ, ಮನೆಗೆ ಬಂದರೆ ತುಂಬ ಸೌಮ್ಯನೇ. ಅವರು ಇವಾಗ ಹೆಂಗಸರೆಲ್ಲ ಅಷ್ಟೇನೆ, ಅವ್ರನ್ನ ನೋಡಿದ್ರೆ ಎದುರ್ಕೊಳ್ತಾರೆ. ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡಿದ್ಮೇಲೆ ಸ್ವಲ್ಪ ಅವ್ರಿಗೆ ಉಸಿರಾಡೋದು. ನೀವು ಈ ವಿಷಯ ಹೇಳಿದಾಗ ನನಗೆ ನೆನಪಾಗಿದಂದ್ರೆ, ಎಲೆಕ್ಷನ್ ಕೂಡ ವಜ್ರಮುನಿ ಸರ್ ನಿಂತಿದ್ರು. ನಿಂತಾಗ ಏನಾಯ್ತು, ಬನಶಂಕರಿ ಈ ಕಡೆ ವಟಾರಗಳೆಲ್ಲ ಅವರು ವೋಟ್ ಕೇಳಕ್ ಹೋದಾಗ ಜನರಿಗೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ಯಾವ ಲೆವೆಲ್ಗೆ ಇದಾಗಿತ್ತು ಅಂದ್ರೆ, ಹೆಂಗಸ್ರು ವಜ್ರಮುನಿ ಬರ್ತಿದಾರೆ ಓಡ್ರೆ ಅಂತ ಓಡೋಗಿದ್ದಂತ ಒಂದು ಟೈಮ್ ಇದೆ. ಕ್ಯಾನ್ವಾಸ್ಗೆ ಹೋಗಿದ್ದಾಗ ನನ್ನನ್ನೇ ಎಷ್ಟೋ ಜನ ಕೇಳಿದ್ದಾರೆ, ನೀವು ಹೌದು ನಿಮ್ಗೆ ಅವ್ರು ಕಂಡ್ರೆ ಹೆದರಿಕೆ ಇಲ್ವಾ, ನೀವು ಹೇಗಿರ್ತೀರಾ ಮನೆಯಲ್ಲಿ, ನಮಗೆ ಅವ್ರು ಬರ್ತಾ ಇದ್ದಾರೆ ಅಂದ್ರೆ ನಮಗೆ ಭಯ ಆಗುತ್ತೆ ಅಂತ ಎಲ್ಲ ಹೇಳೋರು. ನಾವಿಲ್ಲಮ್ಮ ಆ ಥರ ಎಲ್ಲ ಏನು ತಪ್ಪು ತಿಳ್ಕೊಬೇಡಿ, ಆ ಥರ ಅವರು ರೋಲ್ ಅಷ್ಟೇ, ಅವ್ರು ಮಾಡೋದಷ್ಟೇ. ಅವ್ರ ಮನೆಯಲ್ಲಿ ಅದೇ ಥರ ಚೆನ್ನಾಗಿರ್ತಾರೆ. ಈಗ ಎಷ್ಟು ಜನ ಇವಾಗ ಅವರು ತಮ್ಮಂದಿರು ಅಕ್ಕ ತಂಗಿದಿರು ಎಲ್ಲ ಇರ್ತಾ ಇದ್ರಲ್ಲ, ಆ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಜನರಿಗೆ ಆತರ ಅವಾಗಿನ ಕಾಲದಲ್ಲಿ ಇರುತ್ತೆ. ಈಗಂದ್ರೆ ಅಯ್ಯೋ ಬಿಡಿ ಅದೇನು ಶೂಟಿಂಗ್, ಈಗ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಅವಾಗ ಅದೊಂದು ಮೈಂಡ್ ಸೆಟ್ ಇತ್ತು. ವಜ್ರಮುನಿ ಅವ್ರು ಬಂದಾಗ ಓಡೋಗಿರೋಂಥದ್ದು ಇದೆ, ಜನರು ಓಡೋಗಿದ್ದಾರೆ ಖಂಡಿತ. ನಾವು ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಪಕ್ಕದಲ್ಲಿ ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ, ಎಷ್ಟು ಅವರ ಒಂದು ಅಭಿನಯ ಎಷ್ಟು ಮನ್ಸಲ್ಲಿ ನಿಂತ್ಕೊಂಡಿತ್ತು ಅಂದ್ರೆ, ರಿಯಲ್ ಆಗಿ ಅವ್ರು ಇದ್ದಿದ್ದ ಸೌಮ್ಯತೆ. ಅದು ನಿಜವಾಗ್ಲೂ ಅವ್ರ ಅಭಿನಯ ಮಾಡ್ಬೇಕಾದ್ರೆ ಅವ್ರ ಮನ್ಸಿಂದಾನೇ ಬರ್ಬೇಕದು. ಅವ್ರು ಬಂದ್ರೇನೆ ಅದು ಮಾಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು. ಈಗ ಮನೆಯವರೇ ಅಷ್ಟೇನೆ, ಈ ಥರ ರೇಪ್ ಸೀನ್ಗಳೆಲ್ಲ ಮಾಡಿದಾಗ ನಾವು ಮನೆಯವರೇ ಏನಾದ್ರು ಇದ್ದರೆ ಅವ್ರಿಗೊಂಥರ ಮುಜುಗರ ಆಗುತ್ತೆ. ಆವಾಗ ನಾವು ಆ ಸ್ಪಾಟಲ್ಲಿ ಇರ್ತಾ ಇರಲಿಲ್ಲ. ಒಂಥರ ಅವ್ರು ನೋಡ್ತಾ ಇದ್ದಂಗೆ ಏನೋ ಒಂಥರ ಅನ್ಸೋದು, ನಮಗೂ ಒಂಥರ ಅನ್ಸೋದಲ್ಲ. ನಾವು ಆ ಸ್ಪಾಟಲ್ಲಿ ಇರ್ತಾ ಇರಲಿಲ್ಲ, ಅವ್ರು ಶೂಟಿಂಗ್ ಮುಗಿಸ್ಕೊಂಡು ಬರ್ತಾಯಿದ್ರು. ಅದೆಲ್ಲ ಸುಮ್ಮನೆ ನಟನೆ ಮನೇಲೆಲ್ಲ ಆ ಥರ ಮಾಡೋಕ್ಕಾಗೋದಿಲ್ಲ ಖಂಡಿತ. ಅಯ್ಯೋ ಮನೇಲಿ ಎಷ್ಟು ಸೌಮ್ಯ ಅಂತಂದರೆ, ಅವ್ರು ಬರ್ತಿದ್ದಂಗೆ ಏನೇನು ಕೆಲಸ ಮಾಡಿದ್ರು, ಏನು ಮಾಡಿದ್ರು ಎಲ್ಲ, ಯಾರು ಫೋನ್ ಮಾಡಿದ್ರು ಪ್ರತಿಯೊಂದು ಕೊಡ್ತಾಯಿದ್ರು. ಮನೇಲಿ ಬರದೇ ಇಡ್ತಾ ಇದ್ವಿ, ಯಾರ್ಯಾರು ಫೋನ್ ಮಾಡಿದ್ರು, ಯಾವಾಗ ಮಾಡಿದ್ರು, ಯಾವ ಟೈಮಿಗೆ ಮಾಡಿದ್ರು, ಯಾವ ಟೈಮಿಗೆ ಬಂದಿದ್ರು ಅಂತ ನಾವೆಲ್ಲ ಬರೆದಿಡ್ತಾ ಇದ್ವಿ. ಅವ್ರು ಬಂದು ಆ ಬುಕ್ ನೋಡಿಬಿಟ್ಟು ಮತ್ತೆ ಎಲ್ಲ ಕೇಳೋರು ಈ ಥರ ಅಂತ. ಇನ್ನೊಂದು ಏನಂತ, ನಾವು ಅವ್ರ ಹತ್ರನೇ ಕಲಿಯೋದು ಬೇಕಾದಷ್ಟಿತ್ತು. ನಮಗೆ ಹೇಳ್ಕೊಟ್ಟಿದ್ದಾರೆ ಈ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಇಲ್ಲ ಖಂಡಿತ ನಮ್ಗೆ ಹೇಳ್ಕೊಟ್ಟಿದ್ದಾರೆ, ನಾವು ಕಲ್ತಿದ್ದೀವಿ, ಬೇಕಾದಷ್ಟು ಕಲ್ತಿದ್ದೀವಿ ಅವರಿಂದ. ಇನ್ನೂ ಕಲಿಯೋದಿತ್ತು, ಏನೋ ದೇವರು ಬಿಡಲಿಲ್ಲ ಅಷ್ಟೇ. ಇಲ್ಲ, ಅವರ ಒಂದು ಸ್ಥಾನನ ಯಾರು ತುಂಬೋದಕ್ಕೆ ಸಾಧ್ಯ ಇಲ್ಲ. ಇದ್ದಾರೆ, ಎಲ್ಲ ನಟರು ಇದ್ದಾರೆ, ಇಲ್ಲ ಅಂತಲ್ಲ. ಇವರೊಬ್ಬರೇ ವಿಲನ್ ಅಲ್ಲ, ಬೇಕಾದಷ್ಟು ಜನ ಇದ್ದಾರೆ ವಿಲನ್ಗಳು. ಆದ್ರೆ ಅವ್ರವ್ರ ಪಾತ್ರಕ್ಕೆ ಅವ್ರವರೇ ಜೀವ ತುಂಬಿಕೊಳ್ತಾರೆ, ಅದೊಂದೇ. ಇನ್ನು ವಜ್ರಮುನಿ ಅಂತ ಕಳನಟ ಯಾರು ಬರ್ಲಿಲ್ಲ, ಬರೋದಕ್ಕೆ ಸಾಧ್ಯನೂ ಇಲ್ಲ. ರಾಜ್ಕುಮಾರ್ ಅವರು ಇದೇ ಮಾತನ್ನೇ ಹೇಳ್ತಾ ಇದ್ರು, ಅವ್ರ ತರ ನಿಮ್ ತರ ಇರೋರು ಯಾರು ಬರ್ಲಿಲ್ಲ ಅಂತ. ಅಲ್ಲ, ಅಣ್ಣವ್ರ ಎದುರಿಗೆ ವಿಲನ್ ಅಂತ ನಾವು ನೋಡಿರೋದಂದ್ರೆ ಅದು ವಜ್ರಮುನಿ ಅವ್ರನ್ನೇ ಅಂತ ಹೇಳ್ಬೋದು. ಸಂಪತ್ತಿಗೆ ಸವಾಲಾಗಿರ್ಬೋದು, ಆಕಸ್ಮಿಕ ಇರ್ಬೋದು, ಈ ಎಲ್ಲಾ ಚಿತ್ರಗಳು ನಮ್ ಕಣ್ ಮುಂದೆ ಹಾಗೆ ಇದೆ. ಯಾರ ಕಣ್ಣಿಂದನೂ ಅದು ಮರೆಯಾಗಕ್ ಸಾಧ್ಯನೇ ಇಲ್ಲ. ವಜ್ರಮುನಿ ಸರ್ ನಮ್ ಜೊತೆ ಇಲ್ಲ ಅಂದ್ರು ಅವ್ರ ಪಾತ್ರಗಳಲ್ಲಿ ಜೀವಾಳವಾಗಿ ಎಲ್ಲಾರ ಮನ್ಸಲ್ಲೇ ಇದ್ದಾರೆ. ಆದ್ರೆ ನಮ್ಮೆಲ್ರಿಗಿಂತ ತುಂಬಲಾರದ ನೋವಂದ್ರೆ ಅದು ನಿಮ್ಗೆ ಅನ್ನೋದು ಅದು ಖಂಡಿತ ಇರುತ್ತೆ. ಇವಾಗ್ಲೂ ಇರುತ್ತೆ ನೋವು, ಅವ್ರು ಇಲ್ವಲ್ಲ. ಅದು ಏನಂತ ಅಂದ್ರೆ, ಇವಾಗ ಮಕ್ಕಳನ್ನ ನೋಡ್ಕೊಂಡು ಏನೋ ಒಂದು ಮರ್ತೋಗ್ತೀವಿ, ಅವ್ರಿಲ್ಲ ಅನ್ನೋದು ಒಂದೊಂದು ಟೈಮ್ ಇದ್ದೇ ಇರುತ್ತೆ, ಆ ನೋವು ಇದ್ದೇ ಇರುತ್ತೆ. ಯಾರಿಗೇ ಆಗಲಿ ಅದೆಲ್ಲರಿಗೂ ಇರ್ತೈತೆ. ಇನ್ನೊಂದಮ್ಮ, ಅವರು ಶೂಟಿಂಗ್ ಹೋದಾಗ ವಾರಗಟ್ಲೆ ಆಗ್ಬೋದು, ದಿನಗಟ್ಲೆ ಆಗ್ಬೋದು. ಹೌದು. ಈಗ ಇರೋ ತರ ಸೌಲಭ್ಯಗಳು, ಹೋದ ತಕ್ಷಣ ಮೆಸೇಜು, ಫೋನು, ವಿಡಿಯೋ ಕಾಲ್ ಮಾಡ್ಕೊಳ್ತೀವಿ, ಇವಾಗ ಅದೆಲ್ಲ ಇದೆ. ಆದ್ರೆ ಅವಾಗ ಆತರ ಇರ್ಲಿಲ್ಲ. ಎಷ್ಟು ಮಿಸ್ ಮಾಡ್ಕೊಂತ ಇದ್ರಿ ಅವ್ರು ಬರೋದನ್ನ, ಎಷ್ಟು ಕಾಯ್ತಾ ಇರ್ತಾ ಇದ್ರಿ ನೀವು? ಫೋನಲ್ಲಿ ಇಲ್ಲ, ಫೋನಲ್ಲೇ ಮಾತಾಡ್ತಾ ಇದ್ವಿ. ಅಂದ್ರೆ ಅವಾಗೆಲ್ಲ ಈ ಫೋನ್ಗಳು ಇರ್ತಾ ಇತ್ತಲ್ಲಪ್ಪ, ಆ ಫೋನಲ್ಲಿ ನಾವು ಮಾತಾಡ್ತಾ ಇದ್ವಿ ಅವಾಗೆಲ್ಲ ಚೆನ್ನಾಗಿ. ಆ ಫೋನಲ್ಲಿ ಮಾತಾಡೋದು. ಮತ್ತೆ ಅವರು ಸಂಜೆ ಶೂಟಿಂಗ್ ಮುಗಿಸ್ಕೊಂಡು ಬಂದು ಎಲ್ಲಿ ಸ್ಪಾಟ್ ಇಳ್ಕೊಂಡಿರ್ತಾರೋ ಅಲ್ಲಿ ತಕ್ಷಣ ಮನೆಗೆ ಫೋನ್ ಮಾಡೋರು, ಈಗ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ, ಏನು ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ, ಏನು ಮಾಡ್ತಾ ಇದ್ದಾರೆ ಎಲ್ಲ ಕೇಳೋದು. ಏನಾದ್ರು ಕೆಲಸ ಅವ್ರು ಹೇಳಿರ್ತಾರಲ್ವ, ಆ ಕೆಲಸಗಳೆಲ್ಲ ಮಾಡೋದು, ಅವೆಲ್ಲ ಫೋನಲ್ಲೇ ವಿಚಾರಿಸ್ಕೊಳ್ಳೋರು. ಡೈಲಿ ಫೋನ್ ಮಾಡಿ ಡೈಲಿ ಫೋನ್ ಮಾಡೋರು. ಅವ್ರು ಮಾಡಲಿಲ್ಲ ಅಂದರೂ ನಾವು ಮಾರ್ನಿಂಗ್ ಟೈಮು ಅವರು ಆ ಸ್ಪಾಟ್ಗೆ ಹೋಗೋ ಅಷ್ಟರಲ್ಲಿ ನಾವು ರೂಮಲ್ಲೇ ಇರ್ತಿದ್ರು. ಅವಾಗ ನಾವು ಫಸ್ಟೇ ಫೋನ್ ಮಾಡಬೇಕು ಅವ್ರಿಗೆ, ನಾವೇನಾದ್ರು ಇದ್ದರೆ. 9 ಗಂಟೆ ಮೇಲೆ ಮಾಡೋ ಹಾಗಿಲ್ಲ, ಶೂಟಿಂಗ್ ಅಲ್ಲಿ ಇರ್ತಾರಲ್ಲ. ಅಂದ್ರೆ ಎಷ್ಟು ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. 9 ಗಂಟೆ ಮೇಲೆ ಮನೆಯವರು ಕೂಡ ಫೋನ್ ಮಾಡ್ತಾ ಇದ್ದಿಲ್ಲ. ಇಲ್ಲ, ಅದು ಏನಂದ್ರೆ ಮೇಕಪ್ ಅಲ್ಲಿ ಇರ್ತಾರೆ, ಶ್ರದ್ಧೆ ಇರ್ಬೋದು. ಈಗ ಅಲ್ಲಿ ಹೋದ್ಮೇಲೆ ಮೇಕಪ್ ಅಲ್ಲಿ ಇರ್ತಾರೆ, ಇಲ್ಲ ಔಟ್ಡೋರ್ ಶೂಟಿಂಗ್ ಇರ್ಬೋದು, ಇಂಡೋರ್ ಇರ್ಬೋದು, ಅವೆಲ್ಲ ಹೇಳಕ್ಕಾಗಲ್ಲ. ಅಲ್ಲಿದ್ದಾಗ ಅವ್ರಿಗೆ ಮೇಕಪ್ ಅಲ್ಲಿ ಇದ್ದಾಗ ಯಾರು ಡಿಸ್ಟರ್ಬ್ ಮಾಡೋ ಹಾಗಿಲ್ಲ, ಅದು ಮೊದಲೇ ಹೇಳಿರ್ತಾರೆ. ಆಮೇಲೆ ಇವರಿಗೆ ಒಂದು ಟೈಮ್ ಇರುತ್ತೆ, ಆ ಟೈಮಲ್ಲಿ ಬೇಕಾದರೆ ಹೋಗಿ ಮಾತಾಡ್ಬೋದು.
ಶೂಟಿಂಗ್ ಸ್ಪಾಟಿಗೆ ಯಾವಾಗಾದ್ರೂ ಹೋಗ್ತಾ ಇದ್ರ? ಹೋಗ್ತಾ ಇದ್ವಿ. ನಮ್ಮ ಶೂಟಿಂಗ್ ಇದ್ದಾಗೆಲ್ಲ ನಾವು ತುಂಬ ಹೋಗ್ತಾ ಇದ್ವಿ. ಬೇರೆಯವ್ರ ಶೂಟಿಂಗ್ ಇದ್ದಾಗ ಅಷ್ಟೇ ನಾವು ಕಡಿಮೆನೇ ಹೋಗ್ತಾ ಇದ್ದಿದ್ದು. ನಮ್ಮದೇ ಪ್ರೊಡಕ್ಷನ್ ಇದ್ದಾಗ ನಾವು ತುಂಬ ಓಡಾಡ್ತಾ ಇದ್ವಿ. ಆ ಸ್ಪಾಟಲ್ಲಿ ಅವ್ರ ಆ್ಯಕ್ಟಿಂಗ್ ನೋಡಿದಾಗ ನಿಮ್ಗೆ ಹೇಗೆ ಅನ್ಸೋದು? ಮೈ ಜುಮ್ ಅನ್ಸೋದು? ಏನಿಲ್ಲ, ಆ್ಯಕ್ಟಿಂಗ್ ಅವರು ಏನಂದರೆ ಅದು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೋ ಅಷ್ಟು ಅವ್ರಿಗೆ ಹೆಸರು ಇರೋದು. ಅದರಿಂದ ಅವರು ಚೆನ್ನಾಗಿ ಮಾಡ್ತಾಯಿದ್ರು ಆ್ಯಕ್ಟಿಂಗ್ ಎಲ್ಲನೂ. ನಮಗೇನು ಆ ಥರ ಅನಿಸ್ತಿರ್ಲಿಲ್ಲಪ್ಪ. ಸ್ವಲ್ಪ ದಿವಸ ಆ ಥರ ಅನ್ನಿಸ್ತಾ ಇತ್ತು. ಆಮೇಲೆ ಇಷ್ಟೇನಾ ಇದು ಅಂತ ತಿಳ್ಕೊಂಡ್ಮೇಲೆ ಇಷ್ಟೇನಾ ಇದು ಒಂಥರ ಖುಷಿ ಅಲ್ಲ, ಖುಷಿ ಜನ ಅವ್ರನ್ನ ನೋಡ್ತಾರೆ. ಹೌದು, ಅಷ್ಟು ಜನ ಅವರ ಆ ಸೀನ್ಗಳೆಲ್ಲ ನೋಡಿನೇ ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ರು. ಖಂಡಿತ ಹೌದು, ಇಷ್ಟಪಡ್ತಾ ಇದ್ರು. ಇನ್ನೊಂದೇನಂದ್ರೆ ವಜ್ರಮುನಿ ಅವ್ರ ಮಕ್ಕಳ ಜೊತೆ ಹೇಗಿದ್ರು ಅದೆಲ್ಲ ಯಾರಿಗೂ ಗೊತ್ತೇ ಇಲ್ಲ. ಸೊ ಅವ್ರ ಮಕ್ಕಳ ಜೊತೆ ಹೇಗೆ ಒಡನಾಟ ಇತ್ತು? ಇಲ್ಲ, ಮಕ್ಕಳ ಜೊತೆನೂ ಚೆನ್ನಾಗಿರ್ತಿದ್ರಮ್ಮ. ಅವ್ರು ಬಂದಾಗ ಮಾತಾಡ್ಸೋದು ಅಂದರೆ ಮಕ್ಕಳೇ ಜಾಸ್ತಿ ಹೋಗ್ತಿರ್ಲಿಲ್ಲ ಹತ್ರ ಮಾತಾಡ್ಸೋದು ಅದೆಲ್ಲ ತುಂಬ. ಇವರು ಸ್ವಲ್ಪ ಹಚ್ಕೊಂಡಿದ್ರು ಜಗದೀಶ್ ಅನ್ನೋರು. ಈ ಮಕ್ಕಳನ್ನೆಲ್ಲ ಒಂದೇ ಥರ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅದು ಬೇರೆ ಅವ್ರ ತಮ್ಮಂದಿರೆಲ್ಲ ಇದ್ರಲ್ಲ, ಎಲ್ಲ ಚಿಕ್ಕವರೇನೆ ಅವರು. ಅವಾಗ ಎಲ್ಲಾರನ್ನೂ ನೋಡ್ಕೊಳ್ಳೋರು, ಮನೇಲಿ ಎಲ್ಲಾರನ್ನೂ ನೋಡ್ಕೊಳ್ತಾ ಇದ್ರು. ಎಲ್ಲ ಜೊತೆಲೆ ನಾವೆಲ್ಲ ಒಟ್ಟು ಕುಟುಂಬದಲ್ಲೇ ಇದ್ದಿದ್ದು. ಯಾವಾಗ್ಲೂ ಒಟ್ಟು ಕುಟುಂಬದಲ್ಲೇ ಬಂದಿರುವಂತ ಎಲ್ಲ ಒಟ್ಟು ಕುಟುಂಬದಲ್ಲೇ ಇದ್ದಿದ್ದು. ಈಗ ಒಂದು 10 years ಇಂದ ಎಲ್ಲ ಬೇರೆ ಬೇರೆ ಇರೋದು. ಅದಕ್ಕೆ ಮೊದಲು ಎಲ್ಲ ಒಟ್ಟು ಕುಟುಂಬನೇನೆ, ಅವ್ರ ತಮ್ಮಂದಿರೆಲ್ಲ. ವಜ್ರಮುನಿ ಅವ್ರು ತುಂಬಾ ಇಷ್ಟ ಪಡ್ತಿದ್ದಂತ ನಿಮ್ಮ ಕೈ ಅಡುಗೆ ಯಾವುದು? ಅವ್ರಿಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಅವರೆಕಾಯಿ ಸಾರುಗಳು ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಅದೇ ಈ ತರಕಾರಿ ಹಾಕಿ ಎಲ್ಲ ಸಾಂಬಾರ್ ಮಾಡೋದೆಲ್ಲ ತುಂಬಾ ಇಷ್ಟ. ಚಪಾತಿ ಇಷ್ಟ ಅವ್ರಿಗೆ. ಆಮೇಲೆ ನಾನ್ ವೆಜ್ಜೇ ತುಂಬಾ ಇಷ್ಟಪಡ್ತಾರೆ. ಅವ್ರ ಶೂಟಿಂಗ್ ಇಂದ ಬಂದ ತಕ್ಷಣ ಈ ತರದ್ದೆಲ್ಲ ಬಂದ ತಕ್ಷಣ ಅದೇ ನಾವು ಅವ್ರೇನಂದ್ರೆ ಗುರುವಾರ ತಿಂತಿರ್ಲಿಲ್ಲ, ಆಮೇಲೆ ಸಾಟರ್ಡೇ ಇಲ್ಲ, ಮಂಡೇ ಇಲ್ಲ, ಮಂಡೇ ಥರ್ಸ್ಡೇ ಇಷ್ಟು ದಿವಸ ಇಲ್ಲ. ಬಾಕಿ ಟೈಮಲ್ಲೆಲ್ಲ ಅವ್ರಿಗೆ ಬರ್ತಾ ಇದ್ದಾರೆ ಅಂದ್ರೆ ಅವ್ರು ಮಾಡಬೇಕು. ಮಾಡ್ತಾ ಇದ್ವಿ. ವಜ್ರಮುನಿ ಅವ್ರಿಗೆ ಇಷ್ಟವಾದಂತ ಅಡಿಗೆಗಳನ್ನ ಮಾಡಿ ಇಟ್ಟು ಕಾಯ್ತಾ ಇದ್ವಿ ಅವ್ರ ಶೂಟಿಂಗ್ ಇಂದ ಬರುವಾಗ ಅಂತ ಹೇಳ್ಬೋದು. ಅದು ಅವ್ರ ಮೊದ್ಲೇ ಹೇಳೋರು, ಊಟಕ್ಕೆ ಬರ್ತೀನಿ ಅಂದ್ರೆ ರೆಡಿ ಮಾಡಿ ಇಡ್ತಾ ಇದ್ವಿ. ಊಟಕ್ಕೆ ಬರಲ್ಲ ಅಂದ್ರೆ ಏನು, ನಮ್ಮ ಮನೇಲಿ ಯಾರೇ ಬರ್ಲಿ 4 ಜನಕ್ಕೆ ಊಟ ಆಗೋವಷ್ಟು ಹೆಚ್ಚಿಗೆ ಮಾಡಿಡ್ತಾ ಇದ್ವಿ. ಅದು ಯಾವಾಗಂದ್ರೆ ಅವಾಗ ಬರ್ತಾ ಇದ್ರಲ್ಲ, ಬಂದು ಊಟ ಮಾಡೋರು. ಅದು ಮೊದ್ಲಿಂದಾನು ನಡೆದು ಬಂದ್ಬಿಟ್ಟಿದೆ ಮನೇಲಿ ಪದ್ಧತಿ. ನಮ್ಮ ಮಾವನವ್ರ ಕಾಲದಿಂದ ಅಷ್ಟೇನೆ. ಅವರು 12 ಗಂಟೆ ರಾತ್ರಿಲಿ ಯಾರಾದ್ರೂ ಬಂದ್ರೆ ಅವ್ರನ್ನ ಊಟಕ್ಕೆ ಕರೆಯೋರು. 12 ಗಂಟೆ ರಾತ್ರಿಗೆ ಬರ್ಲಿ ಕೇಳೋರು. ಫಸ್ಟ್ ಮನೇಲಿ ಏನು ಇದೆಯಾ ಇಲ್ಲ ಅಂತ ಕೇಳ್ಬಿಟ್ಟು, ಇಲ್ಲ ಅಂದ್ರೂ ಬೇಕಾದ್ರೆ ಮಾಡಿಡ್ತಾ ಇದ್ವಿ ಅಷ್ಟೊತ್ತಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಕೆಲವೊಂದು ಘಟನೆಗಳಿರುತ್ತೆ, ಅದನ್ನ ಮರೆಯಕ್ಕಾಗಲ್ಲ ಜೀವನದಲ್ಲಿ. ನೀವು ಅವ್ರ ಬಾಳ ಸಂಗಾತಿಯಾಗಿ ಕೆಲವೊಂದು ಘಟನೆಗಳಿರುತ್ತೆ, ಯಾವ್ದನ್ನ ನೀವು ಮರೆಯಕ್ ಆಗೋದೇ ಇಲ್ಲ ಅನ್ನೋಂತ ಘಟನೆ ಯಾವ್ದಾದ್ರು? ಏನಂದ್ರೆ ಅವ್ರ ಘಟನೆ ಅಂತಂದ್ರೆ ನಮ್ಗೆ ಹುಷಾರಿಲ್ದ ಮೇಲೆ ಸ್ವಲ್ಪ ಘಟನೆ ಅನ್ನೋದೇ ನಮ್ಗೆ ಗೊತ್ತಾಗಿದ್ದು. ಈ ಹುಷಾರಿಲ್ದಿರ ಈ ತರ ಹುಷಾರಿಲ್ದೇ ಇದ್ದಾಗ ತುಂಬಾ ನೋವು ಅನುಭವಿಸಿದೀವಿ ನಾವು, ಇಲ್ಲ ಅಂತೇನಿಲ್ಲ. ಅದೇ ಒಂದು ಮರೆಯಕ್ಕಾಗದೇ ಇರೋಂಥ ಘಟನೆನೇ, ಒಂದು ಕಹಿ ಘಟನೆ. ಅದೇ ಕಹಿ, ಇದೆಲ್ಲನೂ ಕಹಿ ಘಟನೆನೇ. ಆ ಥರ ಹುಷಾರಿಲ್ದೇ ಇದ್ಮೇಲೆ ಅದು ನೋಡ್ತಾ ಇದ್ರೆ ನಮಗೆ ಒಂಥರ ಹಿಂಸೆ, ಅವ್ರಿಗೂ ಒಂಥರ ಹಿಂಸೆ, ನಮಗೂ ಒಂಥರ ಹಿಂಸೆ. ಅವ್ರಿಗೂ ಹೇಳ್ಕೊಳಕ್ಕಾಗಲ್ಲ. ಅದು ಹೇಳ್ಕೊಂಡ್ರೆ ನಮಗೂ ಒಂಥರ ನೋವಾಗುತ್ತೆ ಅಂತ ಹೇಳ್ಕೊಳ್ತಾ ಇರಲಿಲ್ಲ ಅವರು. ಈ ಥರ ಹಿಂಸೆ, ಇದೇ ಒಂಥರ ಘಟನೆ ಅಂತಲೇ ಹೇಳ್ಬೇಕು. ಬೇರೆ ಇನ್ಯಾವುದ್ರಲ್ಲೂ ಏನು ತೊಂದರೆ ಇಲ್ಲಪ್ಪ. ನಮ್ಮ ಮನೇಲಿ ಇದ್ದಾಗೆಲ್ಲ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ರು, ಏನು ತೊಂದರೆ ಇರಲಿಲ್ಲ. ಅವರು ಮನೆಗೆ ಬಂದಾಗಲೇ ಒಂಥರ ಚೆನ್ನಾಗಿರೋದು. ಪಾಪ ಅವ್ರು ಹೊರಗಡೆ ಹೋಗೋ ಒಂದು 15 ಡೇಸು ಇಲ್ಲ 1 ವೀಕು ಇವು ಶೂಟಿಂಗ್ಗಳು ಅವ್ರು ಏನೇನು ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ ಮುಗಿಸ್ಕೊಂಡು ಮನೆಗೆ ಬರೋರು. ಅಂದರೆ ವಜ್ರಮುನಿ ಅವ್ರಿಗೆ ಹುಷಾರಿಲ್ದಿರ ಆ ದಿನಗಳಲ್ಲಿ ಅವ್ರನ್ನ ನೋಡಿದ್ನ ನಿಮ್ಗೆ ಈಗಲೂ ನೆನಪು. ಅದು ನೆನಪಾಗ್ಬಿಟ್ರೆ ನನಗೆ ಬೇಜಾರಾಗ್ಬಿಡುತ್ತೆ ಒಂದೊಂದು ಸಾರಿ. ಆ ಥರ ನೆನಪಿದ್ದೇ ಇರುತ್ತೆ. ಖಂಡಿತ ಹೌದು. ಈ ಥರ ಇಂಥ ಆರ್ಟಿಸ್ಟ್ಗಳಿಗೆಲ್ಲ ಇಂಥ ಕಾಯಿಲೆಗಳು ಬಂದ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ಈಗ ನೋಡಿ ಆ ರಘು ಅನ್ನೋರು ಪಾಪ ತುಂಬ ಇದಾಗಿದ್ದಾರೆ. ಅದನ್ನ ಮೊನ್ನೆ ಪೇಪರಲ್ಲಿ ಬಂದು ನೋಡಿ ಯಾವಾಗ ನಮಗೂ ನೆನೆಸ್ಕೊಂಡು ಒಂಥರ ಬೇಜಾರಾಯಿತು. ಹೌದು, ಕಲಾವಿದರಿಗಾದಾಗ ಅವರು ನಮ್ಮ ಲಾಸ್ಟ್ ಟೈಮ್ ಫಂಕ್ಷನ್ಗೆಲ್ಲ ಕರೆದಿದ್ವಿ, ಬರ್ತ್ಡೇಗೆ. ರಘು ಅವ್ರನ್ನ ಕರೆದಿದ್ವಿ. ಅವರು ಆಮೇಲೆ ಯಾರು ಸತ್ಯಜಿತ್ ಅವ್ರನ್ನೂ ಕರೆದಿದ್ವಿ. ಇನ್ನೊಂದಂದ್ರೆ ತುಂಬಾ ಖುಷಿ ಅಂದ್ರೆ ನಮ್ಮೆಲ್ಲರಿಗೂ ವಜ್ರಮುನಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದೀರಾ. ಈ ವರ್ಷನೂ ಅಷ್ಟೇ ಒಳ್ಳೆ ಕೆಲಸಗಳನ್ನ ಹಮ್ಮಿಕೊಂಡಿದ್ದೀರಾ. ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಏನ್ ಹೇಳ್ತೀರಾ? ಇದೇನೆಂದ್ರೆ ಈ ಅಭಿಮಾನಿಗಳು ಈ ಮಾಡಬೇಕು ಅನ್ನೋದೊಂದು ಅವ್ರಿಗೆ ಮನದಲ್ಲಿ ಬಂದ್ಬಿಟ್ಟಿದೆ. ಅವ್ರಿಗೆ ಮನಸ್ಸಲ್ಲಿ
ಅವರು ನನ್ನ ಲಾಸ್ಟ್ ಇಯರಿಂದನೇ ಮಾಡ್ತಾ ಇರೋದು. ಇದು 2ನೇ ವರ್ಷ ಇದು ಅಭಿಮಾನಿ ಸಂಭ್ರಮ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ನಾವು ಈ ವರ್ಷ ಬೇಡಪ್ಪ ಎಲೆಕ್ಷನ್ ಇದೆ ಅಂತ ಹೇಳಿದ್ವಿ, ಆದರೂ ಅವ್ರು ಇಲ್ಲ ಮಾಡ್ತೀವಿ ಅಂದರು. ಆ ಡೇಟಿಗೆ ಮಾಡೋಕ್ಕಾಗಲಿಲ್ಲ, ಈಗ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ನೆನಪುಗಳು ಎಷ್ಟು ಎಲ್ಲಾರ ಮನಸ್ಸಲ್ಲೂ ಉಳಿದಿದೆ ಅಂದ್ರೆ ನಿಮ್ಗೂ ಅವ್ರನ್ನ ಎಲ್ಲೋ ಒಂಥರ ಈ ಒಂದು ವಿಷಯದಿಂದ ಕಾಣುವಂತ ಒಂದು ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದೇ ಇದನ್ನೆಲ್ಲ ಮಾಡ್ತಾ ಇದ್ರೆ ನಿಜವಾಗ್ಲೂ ಇದೊಂಥರ ನೆನಪೆ. ಎಂತವ್ರು ಕೂಡ ಮರ್ತೋಗಿರೋರೆಲ್ಲ ನೆನಪಿಸ್ಕೊಳ್ಬೇಕು. ವಜ್ರಮುನಿ ಅವರು ಒಂದು ದೊಡ್ಡ ಶಕ್ತಿ ಆಗಿದ್ರು ಅನ್ನೋದಕ್ಕೆ ಅವ್ರ ಕಲಾಶಕ್ತಿ ಅವ್ರು ಹೋದ್ಮೇಲೂ ಇಷ್ಟು ಜನ ಅವ್ರನ್ನ ನೆನೆಸ್ಕೊಳ್ತಾ ಇದಾರಮ್ಮ. ಖಂಡಿತ ನೆನೆಸ್ಕೊಳ್ತಾರೆ ಎಲ್ಲರೂ. ಇವಾಗ ಅದೇ ಹೇಳೋದು ಬಂದು ಈಗ ನೋಡಿ, ನಿನ್ನೆ ಒಬ್ರು ಹರಿಹರ ಅಂತ ಬಂದಿದ್ರು. ಅವ್ರನ್ನ ಮಾತಾಡ್ಸೋದಕ್ಕೂ ಅವ್ರನ್ನಂತೂ ಮಾತಾಡ್ಸೋಕ್ಕಾಗಲಿಲ್ಲ, ನಿಮ್ಮನ್ನಾದ್ರೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿನ್ನೆ ಬಂದಿದ್ರು. ಅದೇ ಅವ್ರು ಹೇಳಿದ್ದು, ನಾವು ಆವಾಗಲಿಂದ ಮಾತಾಡಿಸ್ಬೇಕು ಅಂದ್ಕೊಂಡು ನಾನು 35 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ಆಗಲಿಲ್ಲ ನನಗೆ. ಇವಾಗ ನನಗೆ ಈ ಭಾಗ್ಯ ಬಂದಿದೆ ಮಾತಾಡ್ಸೋದಕ್ಕೆ ಅಂತ ಬಂದು ಫೋಟೋ ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಹೋದ್ರು ನಿನ್ನೆ. ಆ ಥರ. ವಜ್ರಮುನಿ ಅವ್ರನ್ನ ನಾವುಗಳು ನೋಡೋಕ್ಕಾಗಿಲ್ಲ, ನಿಮ್ಮನ್ನ ನೋಡೋದ್ರಿಂದ ಆದರೂ ಅದೇ ಅಲ್ಲ, ಅದು ನಮ್ದೆಲ್ಲ ಅದೇ ಅದೊಂದು ಪುಣ್ಯ ನಮ್ದೆಲ್ಲ ಅಂತ ಹೇಳ್ಬೇಕು. ಖಂಡಿತಮ್ಮ. ಒಂದು ಚೇತನ ನಿಮ್ ಜೊತೆ ಇದ್ದಿದ್ದು, ನಿಮ್ ಜೊತೆ ನಾವು ಮಾತಾಡ್ತಾ ಇರೋದು ನಮ್ಗೆ ಇವಾಗ ತುಂಬಾನೇ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಜೊತೆ ಒಡನಾಟ ನಿಮ್ಗೆ ಹೇಗಿತ್ತು, ಅವ್ರ ಜೀವನ ಹೇಗಿತ್ತು ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ಅದೆಲ್ಲವನ್ನ ಇವತ್ತು ನಾವು ತಿಳ್ಕೊಂತಾ ಇದೀವಿ ನಿಮ್ ಮೂಲಕ. ತುಂಬಾನೇ ಧನ್ಯವಾದ. ತುಂಬಾ ನಮ್ಮ ಅದೇ ಹೇಳಿದ್ನಲ್ಲ, ನಮಗೆ ತಿಳಿದೇ ಇರೋವಂಥದ್ದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅವರು. ನಾವೇ ಏನು ಅದೇ ಹೇಳಿದ್ನಲ್ಲ, ನಮ್ಗೇನು ಗೊತ್ತಿರಲಿಲ್ಲ ಆಗ, ಎಲ್ಲ ನಾವು ಇಲ್ಲಿ ಬಂದು ಕಲ್ತಿದ್ದೇನೆ. ನಮ್ಮ ಮಾವನವರು ಅಷ್ಟೇ ಪಾಪ, ಅವ್ರ ಹತ್ರ ನಾವು ಕಲ್ತಿರೋದು. ಅವರು ಅಷ್ಟೇ ಚೆನ್ನಾಗಿ ಮನೆಯಲ್ಲಿ ಬಂದರೆ ನೋಡ್ಕೊಳ್ಳೋದು ಮಾಡೋದೆಲ್ಲ ಮಾಡಿದ್ದಾರೆ. ನಮ್ಮ ಮಾವನವರು ನಮ್ಮ ಮೈದಂದಿರೆಲ್ಲ ಜೊತೆಯಲ್ಲೇ ಇದ್ದರು, ನಮ್ಮ ನಾದಿನಿದಿರಿದ್ರು, ಎಲ್ಲರೂ ಅವಾಗೆಲ್ಲ ಒಂಥರ ಒಟ್ಟು ಕುಟುಂಬ, ಒಂಥರ ಚೆನ್ನಾಗಿರೋದು ನೋಡೋದಕ್ಕೆ. ತುಂಬ ಚೆನ್ನಾಗಿತ್ತದು. ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಇದ್ದಾರೆ ಶ್ರೀಮತಿ ಲಕ್ಷ್ಮೀ ವಜ್ರಮುನಿ ಅವರು. ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ವಜ್ರಮುನಿ ಅವರ ವೈಯಕ್ತಿಕ ಜೀವನ ಹೇಗಿತ್ತು, ಇವರ ಒಂದು ಒಡನಾಟ ಅವ್ರ ಜೊತೆ ಹೇಗಿತ್ತು, ಮಕ್ಕಳ ಜೊತೆ ಹೇಗಿರ್ತಾ ಇದ್ರು ವಜ್ರಮುನಿ ಅವರು, ಇದೆಲ್ಲವನ್ನ ತಿಳ್ಕೊಂಡ್ವಿ. ಆದರೆ ಈಗ ವಜ್ರಮುನಿ ಅವರ ಚಿತ್ರಗಳಲ್ಲಿ ಇವರಿಗೆ ಅಚ್ಚುಮೆಚ್ಚಿನ ಚಿತ್ರ ಯಾವುದು, ಹಾಗೂ ಇವರು ಅವ್ರ ಜೊತೆ ನೋಡಿದಂಥ ಫಸ್ಟ್ ಫಿಲಿಮ್ ಯಾವುದು, ಅವರೇ ಅಭಿನಯಿಸಿರುವಂಥದ್ದು, ಈ ಎಲ್ಲದರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನೀವು ಅವರ ಜೀವನದಲ್ಲಿ ಯಾವ ರೀತಿ ಪಾತ್ರವನ್ನು ಬೀರ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನೊಂದು ವಿಶೇಷ ಅಂದರೆ ಅವರು ಮುಂಚೆ ಎಲ್ಲ ನಾಟಕ ರಂಗದಲ್ಲಿದ್ದರು, ಆನಂತರ ಚಲನಚಿತ್ರಕ್ಕೆ ನಿಮ್ಮನ್ನ ಮದುವೆ ಆದಮೇಲೆ ಬಂದರು. ನೀವು ಅವರನ್ನ ಮದುವೆ ಆದಮೇಲೆ ಅವರ ಜೊತೆ ಅವರೇ ಅಭಿನಯಿಸಿದಂಥ ಚಿತ್ರವನ್ನು ಯಾವುದು ಮೊದಲನೇ ಚಿತ್ರ ನೀವು ನೋಡಿದ್ದು ಅಂತ? ಅವರು ಅಭಿನಯಿಸೋ ಚಿತ್ರ ಅಂದರೆ ಮಲ್ಲಮ್ಮನ ಪವಾಡ. ಅದೇ ಮೊದಲನೇ ಚಿತ್ರ. ಅದೇ ಮೊದಲನೇ ಚಿತ್ರ ಅಂದರೆ 1000 ಮೆಟ್ಟಿಲು ಫಸ್ಟ್ ಸ್ಟಾರ್ಟಿಂಗ್. ಅದು ನನ್ನ ಮದುವೆ ಆಗಿ 1 ವರ್ಷಕ್ಕೆ ಅದು 1000 ಮೆಟ್ಟಲು. ಇವರು ಇದೆ ಪುಟ್ಟಣ್ಣ ಅವರು. ಈಗ ಅವ್ರು ಫಸ್ಟ್ ಡ್ರಾಮಾ ಮಾಡ್ತಾಯಿದ್ರು. ಪ್ರಭಾಕರ್ ಶಾಸ್ತ್ರಿಗಳಿಂದ ಪುಟ್ಟಣ್ಣ ಅವರು ತಮ್ಮನೇ ಆಗಬೇಕು ಅವ್ರಿಗೆ. ಅವರು ಇವ್ರನ್ನ ಪರಿಚಯ ಮಾಡಿ ಡ್ರಾಮಾಗೆ ಕರೆದಿದ್ರು ಅವ್ರನ್ನ. ಅವ್ರು ಕರೆದಾಗ ಅವರು ಡ್ರಾಮಾ ನೋಡಿಬಿಟ್ಟು ಯಾಕೆ ಇವ್ರ ಕೈಲಿ ಒಂದು ಪಿಕ್ಚರ್ ಮಾಡಿಸ್ಬಾರ್ದು ಅಂತೇಳಿ ಆವಾಗ ಇವ್ರನ್ನ ಕರೆದು ರಾಜ್ಕುಮಾರ್ ಅವ್ರ ಜೊತೆ ಪಾತ್ರ ಮಾಡಬೇಕು ಅಂತ ಹೇಳಿದ್ರು. ರಾಜ್ಕುಮಾರ್ ಜೊತೆ ಪಾತ್ರ ಮಾಡಬೇಕು ಅಂತಂದರೆ ಎಷ್ಟು ಖುಷಿ ಅಲ್ವಾ. ಅವರು ಪಾತ್ರ ಮಾಡಿದ್ರು. ಆಗ ಬಿ ಸರೋಜಾದೇವಿ, ರಾಜ್ಕುಮಾರು. ಬಿ ಸರೋಜಾದೇವಿಯವರು ಇವ್ರಿಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಆಗ ಏನು ಹೆದರ್ಕೋಬೇಡಿ ಮಾಡಬೇಡಿ ಅಂತ ಅವ್ರು ಯಾವಾಗಲೂ ಹೇಳ್ತಾ ಇರೋರು. ಅವರೆಲ್ಲ ಎಷ್ಟು ಹೇಳ್ಕೊಡೋರು ನಮಗೆ ಅಂತ ಅಂದ್ಬಿಟ್ಟು. ಬಿ ಸರೋಜಾದೇವಿನೂ ಅಷ್ಟೇ. ಅವ್ರೂ ನೀವೀಗ ಹೆದರ್ಕೋಬೇಡಪ್ಪ, ನೀನು ಇದೇ ಥರ ಪಾತ್ರ ಮಾಡು, ಚೆನ್ನಾಗಿ ಬರುತ್ತೆ. ಮತ್ತೆ ಏನಾದ್ರು ಒಂದು ಸೀನ್ ಇದಾಯ್ತು ಅಂದರೆ ಬೇಡ, ನೀವು ಇದನ್ನು ನಿಲ್ಲಿಸಿ, ನಾನು ಹೇಳ್ತೀನಿ ಆ ಥರ ಮಾಡಿ ಅಂತ ಹೇಳೋರಂತೆ. ಅವರು ತುಂಬ ಹೇಳ್ಕೊಡ್ತಾಯಿದ್ರು. ಅವರು ಆ ಥರ ಮಾಡೋವಾಗ ಅವರು ನಮಗೂ ಅದು ನೋಡಿ ತುಂಬ ಖುಷಿ ಆಯಿತು. ಇವರು ಶೈಲಶ್ರೀನ ಏನೋ ಇವರು ಜೋಡಿಯಾಗಿದ್ದರು ಅನಿಸುತ್ತೆ ಅದರಲ್ಲಿ. ಅದು ನನಗೂ ಸರಿಯಾಗಿ ನೆನಪಿಲ್ಲ, ಅವರೇ ಇರಬೇಕು ಅನಿಸುತ್ತೆ ನನಗೇನೋ. ಅವರು ರಾಜ್ಕುಮಾರ್ ಅವರು ಇವರು. ನಮಗೂ ತುಂಬ ಇಷ್ಟ ಆಯಿತು ರಾಜ್ಕುಮಾರ್ ಜೊತೆ ಮಾಡೋದು ಅಂದರೆ. ಅದೇ ಫಸ್ಟ್ ಪಿಕ್ಚರ್ ನಾವು ನೋಡಿದ್ದು. ಆಮೇಲೆ ಬೆಳ್ಳಿ ಮೋಡ ನೋಡಿದ್ವಿ ಅವ್ರ ಜೊತೆ. ಆಮೇಲೆ ಗೆಜ್ಜೆ ಪೂಜೆನೂ ಪುಟ್ಟಣ್ಣ ಅವರೇ, ಅವ್ರದ್ದೇ ಪಿಕ್ಚರು. ತುಂಬ ಚೆನ್ನಾಗಿ ಮಾಡಿದರು. ಅದನ್ನು ಆವಾಗಲೇ ನಾವು ನೋಡಿದ್ದು. ಹಿಂಗೆ ಜೊತೆಲಿ ನೋಡಿರೋದೇ ಒಂದು ಸುಮಾರು ಪಿಕ್ಚರ್ಗಳಿದ್ದಾವೆ, ಅದನ್ನು ನೆನಪಿಸ್ಕೊಳ್ಳೋದಕ್ಕೆ ಆಗಲ್ಲ. ಮೊದಲನೇ ಚಿತ್ರನೇ ಮೊದಲನೇ ಚಿತ್ರ ನಾವು ಮಲ್ಲಮ್ಮನ ಪವಾಡ. ಅವ್ರ ತಾಯಿ ತಂದೆ ಎಲ್ಲರೂ ಇದ್ರು. ಆಗ ಇಡೀ ಕುಟುಂಬ ಸಮೇತನೇ ನೋಡಿದ್ದೀವಿ. ಇನ್ನೊಂದು ವಿಷಯ ನೀವು ಹೇಳಿದ್ರೆ ಥಿಯೇಟರ್ ಅಂತ ಇತ್ತು. ಯಾವ ಥಿಯೇಟರ್? ಭಾರತ್ ಥಿಯೇಟರ್, ಮಿನರ್ವ ಹತ್ರ. ಅಲ್ಲೋಗಿ ನೋಡಿದ್ದು ನಾವು ಥಿಯೇಟರ್ನಲ್ಲಿ. ಭಾರತ್ ಥಿಯೇಟರ್ ಅಲ್ಲಿ ವಜ್ರಮುನಿ ಅವರು ಅಭಿನಯಿಸಿದಂತ ತೆರೆ ಕಂಡಂತ ಮೊದಲನೇ ಚಿತ್ರ 1000 ಮೆಟ್ಟಿಲು. ಅದು ತೆರೆ ಕಾಣಲಿಲ್ಲ. 1000 ಮೆಟ್ಟಿಲು ಮಾಡಿದ್ರು ಫಸ್ಟು. ಅದು ಏನೋ ಕಾರಣಾಂತರದಿಂದ ನಿಂತೋಯ್ತು. ಅದು ನಿಂತೋದ್ಮೇಲೆ ಹಾಗೇ
ಇತ್ತು ನೋಡಿ. ಅವ್ರು ತೀರೋದ್ಮೇಲೆ ಮತ್ತೆ ಆ ಪಿಕ್ಚರ್ನ ಮತ್ತೆ ಇದು ಮಾಡಿದ್ರು, ಮತ್ತೆ ಶೂಟ್ ಮಾಡಿ ಮತ್ತೆ ರಿಲೀಸ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಅದು ಸ್ಟೋರಿ. ಅದು ಇವ್ರಿಗೆ ಪುಟ್ಟಣ್ಣ ಅವ್ರು ಇದ್ದಿದ್ರೆ ತುಂಬಾ ಇನ್ನೂ ಚೆನ್ನಾಗಿ ಮಾಡಿರೋರು. ಆಮೇಲೆ ಇವರು ರವಿ ಇವರು ಏನೋ ಅದು ಫಿನಿಶ್ ಮಾಡಿದ್ದು ಅನ್ಸುತ್ತೆ ಆ ಪಿಕ್ಚರ್. ಜಯಂತಿ ಅವರು ಅಷ್ಟೇ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ರು. ಅವರು ಯಾವಾಗಲೂ ಅಷ್ಟೇ ನಮ್ಮ ಶೂಟಿಂಗಲ್ಲೆಲ್ಲ ಬರೋರಲ್ವ, ತಾಯಿಗಿಂತ ದೇವರಿಲ್ಲ ಅದರಲ್ಲೇ ಅವ್ರು ಇರೋದು ಫಸ್ಟ್ ಜಯಂತಿಯವರು ಶೂಟಿಂಗಲ್ಲಿ. ಅವರು ಅಷ್ಟೇ ಒಂದು ಅಭಿನಯ ಒಂದು ಪಾತ್ರ ಮಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ತುಂಬ ಚೆನ್ನಾಗಿ. ಖಂಡಿತ ಜಯಂತಿ ಅವರಂದ್ಮೇಲೆ ಅವ್ರು ಹೇಳೋರು ವಜ್ರು ಈ ಥರ ಮಾಡಿ, ವಜ್ರು ಆ ಥರ ಮಾಡಿ ಅಂತ ಅವರು ಹೇಳ್ತಾ ಇದ್ರು. ಅವರು ರೇಪ್ ಸೀನ್ ಎಲ್ಲ ತುಂಬಾ ಅವ್ರ ಜೊತೆನೂ ಮಾಡಿದ್ದಾರೆ ಆ ಪಿಕ್ಚರಲ್ಲಿ. ನೀವು ಮಾತಾಡ್ತಾ ಹೇಳಿದ್ರಿ ಮೊದಲನೇ ಚಿತ್ರನೇ ರಾಜ್ಕುಮಾರ್ ಅವ್ರ ಜೊತೆ ಅಭಿನಯಿಸಕ್ಕೆ ಸಿಕ್ಕಿದ್ದು ನಮ್ಗೆಲ್ರಿಗೂ ತುಂಬಾ ಖುಷಿ ಆಯ್ತು. ಯಾವ ಮಟ್ಟಕ್ಕೆ ಹೋಯ್ತಂದ್ರೆ ರಾಜ್ಕುಮಾರ್ ಅವರಿದ್ರೆ ವಿಲನ್ ಆಗಿ ವಜ್ರಮುನಿ ಅವರೇ ಇರ್ಬೇಕು, ಈ ಕಡೆ ನರಸಿಂಹರಾಜು ಅವರು ಕಾಮಿಡಿಯನ್ ರೋಲ್ ಅಲ್ಲಿ ಇದ್ರೆ ಆ ಕಡೆ ವಿಲನ್ ಆಗಿ ವಜ್ರಮುನಿ ಅವ್ರನ್ನೇ ನೋಡ್ಬೇಕಾಗಿತ್ತು, ಆಗ್ಲೇ ಪಾತ್ರಕ್ಕೆ ತೂಕ ಅನ್ನೋಂಗಾಗೋಯ್ತು. ಹೌದು, ಆ ರೀತಿ ಒಂದು ಮೆರುಗು ಇವ್ರ ಅಭಿನಯದಿಂದ ತುಂಬ್ತಾ ಬಂದ್ಬಿಟ್ರು. ರಾಜ್ಕುಮಾರ್ ಅವ್ರ ಜೊತೆ ಸಾಕಷ್ಟು ಚಿತ್ರಗಳ ಮಾಡಿದಾರಪ್ಪ, ಸಾಕಷ್ಟು ಪಿಕ್ಚರಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗೂ ಅಭಿನಯ ಮಾಡಿದ್ದಾರೆ. ಅವರು ಅಷ್ಟೇ ನಾವೆಲ್ಲ ಒಂಥರ ಒಂದೇ ಮನೆಯವ್ರ ತರ ಇರ್ತಾ ಇದ್ವಿ. ಈಗಲೂ ಆ ಬಾಂಧವ್ಯ ಇದ್ದೇ ಇದೆ. ಸೊ ರಾಜ್ಕುಮಾರ್ ಹಾಗೂ ವಜ್ರಮುನಿ ಸರ್, ಅಣ್ಣವರು ಮತ್ತೆ ವಜ್ರಮುನಿ ಸರ್ ಮಧ್ಯೆ ಒಡನಾಟ ಹೇಗಿರ್ತಾ ಇತ್ತು? ತುಂಬಾ ಚೆನ್ನಾಗಿತ್ತಪ್ಪ. ಅವ್ರ ಒಡನಾಟ ಅಂತಂದ್ರೆ ಅವ್ರು ಯಾರನ್ನೂ ಒಂಥರ ಬಿಟ್ಕೊಡ್ತಾ ಇರಲಿಲ್ಲ. ಅವರು ಏನಾದ್ರು ಒಂದು ಶೂಟಿಂಗಲ್ಲಿ ಇರಬೇಕಾದ್ರೆ, ಒಂದು ಊಟ ಮಾಡಬೇಕಾದ್ರೂ ಅಷ್ಟೇ ಎಲ್ಲರೂ ಜೊತೆಯಲ್ಲೇ ಕೂತ್ಕೊಳ್ಬೇಕು. ಅವ್ರದ್ದೇ ಒಂಥರ ತುಂಬ ಚೆನ್ನಾಗಿರೋದು ಅವ್ರು ನೋಡ್ಬೇಕಾದ್ರೆ. ನಾನು ಫಸ್ಟ್ ಅವ್ರದ್ದು ಯಾವ ಶೂಟಿಂಗಲ್ಲಿ ನೋಡಿದ್ದು ಅಂದರೆ ಬಂಗಾರದ ಮನುಷ್ಯ ಶೂಟಿಂಗ್ ನಡೀತಿತ್ತು ಕಂಠೀರವ ಸ್ಟುಡಿಯೋದಲ್ಲಿ. ಆವಾಗಲೇ ನಾನು ಅವ್ರನ್ನ ಫಸ್ಟ್ ನೋಡಿದ್ದು, ರಾಜ್ಕುಮಾರ್ ಅವ್ರನ್ನ. ಅಲ್ಲಿವರೆಗೂ ನೋಡಿರ್ಲಿಲ್ಲ. ಮೊದಲನೇ ಚಿತ್ರದಲ್ಲಿ ಅವ್ರು ಅಭಿನಯಿಸಿದ್ರು? ಇಲ್ಲ ನೋಡಿರ್ಲಿಲ್ಲ ಆಗ. ಅಂದರೆ ಥಿಯೇಟ್ರಲ್ಲಿ ಬಂದಿದ್ರು ಅನ್ಸುತ್ತೆ. ಥಿಯೇಟ್ರಿಗೆ ನಾವು ಹೋಗಿದ್ದಾಗ ಅದು ಈ ಫಂಕ್ಷನ್ ಥರ ಇಟ್ಕೊಂಡಿದ್ರು, ಆವಾಗ ನಾನು ನೋಡಿದ್ದು ಆಗ. ಆಮೇಲೆ ನಾನು ಚೆನ್ನಾಗಿ ನೋಡಿದ್ದು ಅಂತ ನಾನು ಬಂಗಾರದ ಮನುಷ್ಯನಲ್ಲೇ ನೋಡಿದ್ದು. ನಾನು ಅವ್ರ ಮನೆಗೂ ಎಲ್ಲ ಚೆನ್ನೈನಲ್ಲಿ ಇರಬೇಕಾದ್ರೆ ಅವ್ರ ಮನೆಗೆಲ್ಲ ಹೋಗಿ ಅಲ್ಲೇ ನಾವು ಒಂದೊಂದು ವಾರ ಅವ್ರ ಮನೆಯಲ್ಲೇ ಇರ್ತಾ ಇದ್ವಿ. ನನ್ನ ಮಗ ಅವಾಗ ತುಂಬ ಚಿಕ್ಕವನು, ಒಂದು 3 ತಿಂಗಳು ಮಗುನ ಬಿಟ್ಬಿಟ್ಟು ಹೊಟ್ಟೋಗಿದ್ದೆ. ಅವರೆಲ್ಲ ಮಾಲೆ ಹಾಕ್ಕೊಂಡಿದ್ರ, ಅವಾಗೆಲ್ಲ ಈರ್ಮುಡಿ ಕಟ್ಟೋದಕ್ಕೆ ಅಂತ ಹೋಗ್ತಾ ಇದ್ವಿ. ಅವಾಗ ಪಾರ್ವತಮ್ಮವರು ಎಲ್ಲ ಅವ್ರ ಮನೆಯಲ್ಲೇ ಇರ್ತಾ ಇದ್ವಿ ನಾವು. ಇವರು ಹೋದ್ಮೇಲೆ ನಾನು ಮತ್ತೆ ಅವ್ರ ಮನೇಲಿ ಇನ್ನೊಂದು 3 ದಿವಸ ಅಲ್ಲೇ ಇರ್ತಾ ಇದ್ದೆ. ಎಲ್ಲ ಮುಗಿಸ್ಕೊಂಡು ಎಲ್ಲ ಒಟ್ಟಿಗೆ ಬರ್ತಾ ಇದ್ವಿ. ಇನ್ನ ರಾಜ್ಕುಮಾರ್ ಅವ್ರ ಜೊತೆ ಸಾಕಷ್ಟು ಪಾತ್ರಗಳನ್ನ ಅಭಿನಯಿಸಿದ್ದಾರೆ. ಸೊ ರಾಜ್ಕುಮಾರ್ ಮತ್ತು ವಜ್ರಮುನಿ ಸರ್ ಇಬ್ರು, ಅಣ್ಣವರು ಮತ್ತೆ ನಮ್ಮ ವಜ್ರಮುನಿ ಅವರು ಇಬ್ರು ಮಾಡಿರುವಂತ ಚಿತ್ರಗಳನ್ನ ನೆನೆಸ್ಕೊಂಡಾಗ ಯಾವ ಚಿತ್ರ ನಿಮಗೆ ತುಂಬಾ ಇಷ್ಟ? ನನಗೆ ಈಗ ಅದೇ ಮಲ್ಲಮ್ಮನ ಪವಾಡ ಇಷ್ಟ ಆಯ್ತು. ಆಮೇಲೆ ಗಿರಿಕನ್ಯೆ, ಸಂಪತ್ತಿಗೆ ಸವಾಲು ಆಗದೆ ಇರೋಂಥದ್ದೇ, ಬಬ್ರು ವಾಹನ, ಅವರೆಲ್ಲ ತುಂಬಾ ಅವ್ರು ಮಾಡಿರೋ ಪಿಕ್ಚರ್ ಅದರಲ್ಲ ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ಇನ್ನೊಂದು ರಾಜ್ಕುಮಾರ್ ಅವ್ರನ್ನ ಬಿಟ್ಟು ನೋಡಿದಾಗೂ ಈಗ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವ್ರ ಜೊತೆನೂ ಮಾಡಿದ್ದಾರೆ, ಅಂಬರೀಷ್ ಅವ್ರ ಜೊತೆನೂ ಮಾಡಿದ್ದಾರೆ, ಎಲ್ಲರ ಜೊತೆನೂ ಮಾಡಿದಾರಪ್ಪ. ಇಂಥವ್ರ ಜೊತೆ ಅಂತ ಏನಿಲ್ಲ, ಎಲ್ಲರ ಜೊತೆನೂ ಮಾಡಿದ್ದಾರೆ, ಎಲ್ಲರ ಜೊತೆನೂ ಚೆನ್ನಾಗೇ ಇರ್ತಿದ್ರು. ಸೊ ಎಲ್ಲರ ಜೊತೆನೂ ಒಂದು ಅಭಿನಯ ಮಾಡ್ತಾ ಬಂದಿದ್ರು. ಎಲ್ಲಾ ರೋಲ್ಗಳು ನಿಮಗೆ ಇಷ್ಟ ಆಯ್ತು ಅಂತ ಹೇಳ್ಬೋದು. ಪರ್ಸನಲ್ ಆಗಿ ಫೇವ್ರೆಟ್ ಒಂದು ಚಿತ್ರದಲ್ಲಿ ನಾನು ವಜ್ರಮುನಿ ಅವ್ರು ತುಂಬಾನೇ ಇಷ್ಟ ಆದ್ರು ಈ ಚಿತ್ರದಲ್ಲಿ ಅನ್ನೋದಾದ್ರೆ ಯಾವ ಚಿತ್ರ ಹೇಳ್ತೀರಿ? ನನಗ ಸಂಪತ್ತಿಗೆ ಸವಾಲ್ ಎವರ್ ಗ್ರೀನ್, ಎಲ್ಲ ಮನಸ್ಸಲ್ಲಿ ಉಳಿದಿರುವಂತ ಚಿತ್ರ. ಆಮೇಲೆ ಇನ್ನೊಂದು ವಿಷ್ಣುವರ್ಧನ್ ಜೊತೆ ಮಾಡಿದ್ದಾರೆ, ರಾಯರು ಬಂದರು ಮಾವನ ಮನೆಗೆ. ಅದರಲ್ಲಿ ಒಂಥರ ಚೆನ್ನಾಗಿ ಮಾಡಿದ್ದಾರೆ, ಸೌಮ್ಯವಾಗಿ ಮಾಡಿದ್ದಾರೆ. ಅದರಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗಷ್ಟೇ ರಾಜ್ಕುಮಾರ್ ಅವ್ರ ಜೊತೆ ಅವ್ರು ಅಭಿನಯಿಸಿದಂತ ಚಿತ್ರಗಳಲ್ಲಿ ನಿಮಗೆ ತುಂಬಾ ಇಷ್ಟವಾದಂತ ಚಿತ್ರ ಯಾವುದು ಅಂತ ಹೇಳಿದ್ರಿ. ವಿಷ್ಣುವರ್ಧನ್ ಸರ್ ಜೊತೆ ಅಭಿನಯಿಸಿದಂತ ಚಿತ್ರದಲ್ಲೂ ಯಾವ ಚಿತ್ರ ನಿಮ್ಗೆ ಇಷ್ಟ ಅಂತ ಹೇಳ್ತಾ ಇದ್ರಿ. ಈಗ ಅಂಬರೀಷ್ ಅವ್ರ ಜೊತೆ ಬಂದಾಗ ಮಣ್ಣಿನ ದೋಣಿ ಚಿತ್ರ, ಮಣ್ಣಿನ ದೋಣಿ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲಿ ನಮ್ಗೆ ಅದು ತುಂಬಾ ಇಷ್ಟ ಆಯ್ತು. ಒಟ್ಟಾರೆಯಾಗಿ ನಿಮಗೆ ತುಂಬಾ ಇಷ್ಟವಾದಂತ ಚಿತ್ರಗಳಂದ್ರೆ ಅವರ ಪಾತ್ರಗಳಂದ್ರೆ ರಾಯರು ಬಂದರು ಮಾವನ ಮನೆಗೆ, ಇನ್ಸ್ಪೆಕ್ಟರ್ ರೋಲ್ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಅಲ್ಲಿ ನೀವು ಅವ್ರನ್ನ ನೋಡಕ್ ತುಂಬಾ ಇಷ್ಟ ಪಡ್ತೀರಾ ಅಂತ ಆಯ್ತು. ಅದ್ರ ಜೊತೆ ಪ್ರಚಂಡ ರಾವಣದಲ್ಲಿ ರಾವಣನು ನಿಮ್ಗೆ ಮರೆಯಲಾಗದಂತ ಒಂದು ರಾವಣನ ಪಾತ್ರನು ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮುಂದೆ ಕೂತಿದ್ದೆ, ಮತ್ತೆ ಹಿಂದೆ ಎದ್ದು ಬಂದ್ಬಿಟ್ಟೆ ನಾನು. ನೀವೇ ಬಿಟ್ರಿ ಅಂದ್ರೆ ಬೇರೆಯವ್ರು ಏನ್ ಮಾಡಿರ್ಬೋದು, ನೀವೇ ಅಲ್ಲ ನನ್ಗೆ ಅವ್ರು ಆತರ ಪಾತ್ರ ಮಾಡ್ತಾ ಇದ್ರಲ್ಲ, ನನ್ಗೆ ಕೂಗೋದ್ ನೋಡಿ ಎದ್ದು ಹಿಂದೆ ಬಂದ್ಬಿಟ್ಟಿದ್ದೆ ನಾನು. ನೀವೇ ಎದುರ್ಕೊಂಡು ಹಿಂದೆ ಬಂದಿದ್ದೀರಾ ಅಂದ್ರೆ ಪಾಪ ಬೇರೆ ಹೆಣ್ಮಕ್ಳು ಎಷ್ಟು ಎದುರ್ಕೊಂಡಿರ್ಬೋದಲ್ವಾ? ಅದೇ ಹಾಗೆ ಎದುರ್ಕೊಳ್ಳೋರು, ಈಗೇನು ಯಾರು ಎದುರ್ಕೊಳ್ಳೋದು ಒಂದು ಇತ್ತು.
ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅಂದ್ರೆ, ಈಗ ನೀವು ಹೇಳಿದ್ರೆ ನಿಮ್ಗೆ ಯಾವ ಪಾತ್ರದಲ್ಲಿ ಅವ್ರು ಇಷ್ಟ ಆಗ್ತಿದ್ರು, ಇನ್ಸ್ಪೆಕ್ಟರ್ ರೋಲಲ್ಲೆಲ್ಲ ತುಂಬಾ ಇಷ್ಟ ಆಗ್ತಿದ್ರು ಅಂತ. ಇನ್ನು ವಜ್ರಮುನಿ ಅವರು ಮನೆಗೆ ಬಂದಾಗ ನನಗೆ ಈ ಪಾತ್ರ ತುಂಬಾ ಖುಷಿ ಕೊಡ್ತು, ಅಥವಾ ನಾನು ಈ ಪಾತ್ರದಲ್ಲಿ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಆಗೋದು, ಆ ರೀತಿ ಯಾವ್ದಾದ್ರು ಪಾತ್ರದ ಬಗ್ಗೆ ಇಲ್ಲ, ಅದು ಏನೇನೋದನ್ನ ನಾವು ಸಿನಿಮಾ ನೋಡ್ಕೊಂಡು ಬಂದ್ಮೇಲೆ ಕೇಳ್ತಾ ಇದ್ರು, ಹೇಗಿತ್ತು ನನ್ನ ಪಾತ್ರ ಎಲ್ಲ ಅಂತ. ಅಯ್ಯೋ ಹೇಗಿತ್ತು, ಎಲ್ಲಾರು ಪಕ್ಕದಲ್ಲಿ ಕೂತಿರೋರೆಲ್ಲ ಬೈತಾ ಇರೋರು ಅಂತ ಹೇಳೋದು. ಅಯ್ಯೋ ಜಗತ್ತೆಲ್ಲ ಮನೇಲಿ ಅದೇ ಪಕ್ಕದಲ್ಲಿ ಕೂತ್ಕೊಂಡು ನಾವು ಸಿನಿಮಾ ನೋಡ್ತಾ ಇರ್ತೀವಿ, ನೋಡ್ತಾ ಇದ್ರೆ ಅವರು ಪಕ್ಕದಲ್ಲಿ ಬೈತಾ ಇರೋರು ನೋಡಿ ಬಂದ ಕೇಳಿ ಬಂದ ಅಂತ. ಏನ್ ಗೊತ್ತಾ, ಹೀರೋ ನೋಡಿದಾಗ ಹೊಗಳ್ತಾರೆ, ವಿಲನ್ ನೋಡಿದಾಗ ಬೈದ್ರೇನೆ ಬೈತಾರೆ. ಅವ್ರು ಬೈದ್ರು ಅಂದ್ರೆ ಅವ್ರ ಮನ್ಸಲ್ಲಿ ಆ ಪಾತ್ರ ರಿಜಿಸ್ಟರ್ ಅದೇ ಬೈತಾ ಇರೋ ನಾವು ಅವ್ರನ್ನೇ ನೋಡೋದು, ಏನ್ ಹಿಂಗ್ ಬೈತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು. ಆ ಪಾತ್ರ ಆಗಿರುತ್ತೆ, ಯಾರೇನು ಮಾಡಕ್ಕಾಗಲ್ಲ. ಥಿಯೇಟರ್ ಕುತ್ಕೊಂಡು ಇದನ್ನು ಅನುಭವ ಇಲ್ಲ ನೋಡಿದೀವಿ, ಥಿಯೇಟರ್ ಕುತ್ಕೊಂಡು ನಾವು ಪಕ್ಕದಲ್ಲಿ ಬೇರೆಯವ್ರು ಬೈತಾ ಇರೋದು ಕೇಳಿಸ್ಕೊಂಡಿದೀವಿ ನಾವು. ಇಲ್ಲ ಅದ್ ನಾವು ಅಲ್ಲಿ ಏನಾದ್ರು ಮಾತಾಡಿದ್ರೆ ಆಮೇಲೆ ಸಿನಿಮಾ ನೋಡೋರ್ಗೆ ತುಂಬಾ ತೊಂದರೆ ಆಗುತ್ತಲ್ಲ. ನಾವು ಮನೇಲಿ ಬಂದು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ವಿ, ಈ ತರ ಎಲ್ಲ ಬೈತಾ ಇದ್ರು. ಅದೇ ಹೇಳಿದ್ರು, ಚೆನ್ನಾಗ್ ಮಾಡಿದ್ದೀನ ನಾನು ನೋಡ, ಅದಕ್ಕೆ ಅವ್ರು ಚೆನ್ನಾಗಿ ಬೈತಾರೆ. ರೋಲೇ ಆಗಿರೋದು ಅದು, ಆ ಸೀನ್ ಆ ತರ ಇರುತ್ತೆ. ಅವ್ರು ಆ ಸೀನಲ್ಲಿ ಆ ತರ ಜೀವ ತುಂಬೇಕು. ಅದಕ್ಕೆ ಆ ಜೀವ ತುಂಬಿದ್ರೇನೆ ಅದು ಆ ಸೀನ್ ಅಷ್ಟು ಚೆನ್ನಾಗಿ ಬರೋದು, ಇಲ್ಲ ಅಂದ್ರೆ ಚೆನ್ನಾಗಿ ಬರಕ್ ಸಾಧ್ಯ ಇಲ್ಲ. ಖಂಡಿತ. ಅವ್ರಿಗೆ ಇಷ್ಟ ಆದಂತ, ತುಂಬಾನೇ ಇಷ್ಟವಾದಂತ ಅವ್ರ ಪಾತ್ರ ಯಾವ್ದು ಅಂತ ಯಾವತ್ತಾದ್ರೂ ಹೇಳಿದಾರ? ಅವ್ರಗ ಆ ತರ ಎಲ್ಲ ಯಾವತ್ತೇ, ಅದು ಸಂಪತ್ತಿಗೆ ಸವಾಲ್ ಮಾತ್ರ ಅವ್ರಿಗೆ ತುಂಬಾ ಇಷ್ಟವಾದಂತ ಪಾತ್ರ. ಅವ್ರಿಗೆ ತುಂಬಾ ಇಷ್ಟ, ಅದು ತುಂಬಾ ಖುಷಿನೇ ಪಟ್ರು ಅವರು ಸಂಪತ್ತಿಗೆ ಸವಾಲ್ ನೋಡಿ. ಎಲ್ಲ ಜೊತೆನಲ್ಲೇ ಪಿಕ್ಚರ್ ನೋಡಿದ್ವಲ್ಲ. ಆಮೇಲೆ ಪ್ರೀಮಿ ಶೋ ಅಂತ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹಾಕ್ತಾರೆ, ನಾವು ವಸಂತ್ ಲ್ಯಾಬ್ ಅಲ್ಲಿ ನೋಡಿದ್ವಿ ಅದನ್ನ ಸ್ಟಾರ್ಟಿಂಗ್ ಅಲ್ಲೇನೆ. ಆಗ ಎಲ್ಲರೂ ಅಷ್ಟೇ ಬಂದಿದ್ದವರೆಲ್ಲ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ನೋರು. ಓಕೆ, ಸಂಪತ್ತಿಗೆ ಸವಾಲ್ ಚಿತ್ರ ಅವ್ರ ಮನಸ್ಸಲ್ಲೂ ಕೂಡ ಅವ್ರ ಮನದಾಳದಲ್ಲಿ ಅವರಿಗೆ ಉಳಿದಂತ ಪಾತ್ರ. ಅದು ಅವ್ರದ್ದು 4ನೇ ಪಿಕ್ಚರ್ 5ನೇ ಪಿಕ್ಚರ್ ಅದು. ಆಗ ತುಂಬಾ 4-5ನೇ ಚಿತ್ರಕ್ಕೆ ಅಷ್ಟು ಪ್ರಬುದ್ಧವಾದ ಒಂದು ಆಕ್ಟಿಂಗ್ ಅಲ್ಲಿ ಅವ್ರನ್ನ ನೋಡಿ ಈಗಲೂ ಜನರಿಗೆ ಮರೆಯಕ್ ಆಗೋದೇ ಇಲ್ಲ ಅಂತ ಹೇಳ್ಬೋದು. ತುಂಬಾನೇ ವಿಷಯಗಳನ್ನ ತಿಳಿಸ್ಕೊಟ್ರಿ ಅಮ್ಮ. ಇವತ್ತು ನಾವು ವಜ್ರಮುನಿ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂತ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದೀವಿ. ಇದೇ ರೀತಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ನೀವೇನ್ ಕೆಲಸಗಳು ಮಾಡ್ತಾ ಇದ್ದೀರಾ, ಇದೇ ರೀತಿ ಮುಂದುವರಿಸಿ ಆ ಕೆಲಸಗಳಲ್ಲಿ ಅವ್ರನ್ನ ಕಾಣಿ, ನಾವು ಕೂಡ ಅದ್ರ ಮೂಲಕ ಅವ್ರನ್ನ ನೋಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಿಮ್ ಜೊತೆ ಮಾತಾಡಿ ತುಂಬಾನೇ ಸಂತೋಷ ಆಯ್ತು, ಧನ್ಯವಾದಗಳು. ನನಗೂ ತುಂಬಾ ಸಂತೋಷ ಆಯ್ತಮ್ಮ. ಎಲ್ಲ ವೀಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಜ್ರಮುನಿ ಅವರ ಹೆಂಡತಿಯಾದಂಥ ಶ್ರೀಮತಿ ಲಕ್ಷ್ಮೀ ವಜ್ರಮುನಿ ಅವ್ರ ಜೊತೆ ಮಾತಾಡಿದ್ವಿ. ಅವರ ಒಡನಾಟ ಹೇಗಿತ್ತು, ಮನೆಯಲ್ಲಿ ಯಾವ ರೀತಿ ವಜ್ರಮುನಿ ಅವರು ಇರ್ತಿದ್ರು, ಅವರ ಇಷ್ಟವಾದ ಪಾತ್ರಗಳು ಯಾವುದಾಗಿತ್ತು, ಜೊತೆಗೆ ಇವರು ಅವ್ರನ್ನ ಯಾವ ಪಾತ್ರಗಳಲ್ಲಿ ನೋಡಕ್ ಇಷ್ಟಪಡ್ತಿದ್ರು, ಅಚ್ಚುಮೆಚ್ಚಿನ ಚಿತ್ರಗಳು ಯಾವುದು, ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದೀವಿ. ಕಾರ್ಯಕ್ರಮ ನೋಡ್ತಿರೋ ಎಲ್ರಿಗೂ ವಜ್ರಮುನಿ ಅವರು ಮನಸ್ಸಲ್ಲೇ ಉಳಿದಿದ್ದಾರೆ ಅಂತ ಗೊತ್ತು. ಅದಕ್ಕೋಸ್ಕರನೇ ಈ ವಿಶೇಷ ಕಾರ್ಯಕ್ರಮನ ಇವತ್ತು ಮಾಡಿದ್ದೀವಿ. ಎಂದು ಮರೆಯಲಾಗದಂತ ಅಗಮ್ಯ ಚೇತನ ವಜ್ರಮುನಿಯವರು ಅಂತ ಹೇಳ್ಬೋದು. ಸದಾ ಕಾಲ ಕನ್ನಡಿಗರ ಮನಸ್ಸಲ್ಲಿ ಹೀಗೆ ಉಳಿದೋಗ್ತಾರೆ ಅವರು. ಯಾಕಂದ್ರೆ ಯಾರು ಕೂಡ ಇಂಥ ಒಂದು ಕಲಾವಿದನ ಮರೆಯಕ್ ಸಾಧ್ಯನೇ ಇಲ್ಲ. ಇಂಥ ಒಂದು ಕಲಾವಿದ ಮತ್ತೊಮ್ಮೆ ಬರೋದಕ್ಕೂ ಸಾಧ್ಯ ಇಲ್ಲ. ವಜ್ರಮುನಿಯವರಿಗೆ ವಜ್ರಮುನಿಯವರೇ ಸಾಟಿ ಅಂತ ಹೇಳಕ್ ಇಷ್ಟಪಡ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.